ಎಲ್ರಿಗೂ ನಮಸ್ಕಾರ. ವಿದ್ಯಾಚೇತನ 11ನೇ ದಿನದ ಚಟುವಟಿಕೆಗಳು ಏನಿದೆ ಅವನ್ನೆಲ್ಲ ಯಾವ ರೀತಿಯಾಗಿ ಮಾಡಬೇಕು, ಯಾವ ಟೀಮ್ಗಳು ಬೇಕಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. 11ನೇ ದಿನದ ಚಟುವಟಿಕೆಗಳು ಪೀರಿಯಡ್ ವೈಸ್ ನೋಡೋಣ. ಮೊದಲನೇ ಪೀರಿಯಡಲ್ಲಿ ಗ್ರೀಟ್ ಮೀಟ್ ಕನ್ವರ್ಸೇಷನ್ ಅಂತ ಹೆಡ್ಡಿಂಗಲ್ಲಿ ಇವತ್ತಿನ ದಿವಸ ಐಸ್ ಬ್ರೇಕರ್ಸ್ ಅಂತ ಇದೆ. ಕೆಲವರು ಪ್ರಶ್ನೆ ಕೇಳಿದ್ರಿ, ಐಸ್ ಬ್ರೇಕರ್ಸ್ ಅಂದರೆ ಏನಿರಬಹುದು ಅಂತಂದು ಹೇಳಿ. ಸೊ ಐಸ್ ಬ್ರೇಕರ್ ಅಂತಂದರೆ ಏನಿಲ್ಲ, ಒಂದು ಸರ್ಕಲಲ್ಲಿ ಇರಬೇಕು ಮಕ್ಕಳು. ಸರ್ಕಲಲ್ಲಿರ್ತಕ್ಕಂತಹ ಮಕ್ಕಳು ಏನಾಗುತ್ತೆ ಅಂತಂದರೆ ಏನಾದರೂ ಒಂದು ಇದು ಮಾಡಬೇಕು, ಮ್ಯೂಸಿಕ್ ಹಾಕ್ಬೋದು ಅಥವಾ ಏನಾದರೂ ಬೀಟ್ ಸೌಂಡ್ ಮಾಡಬೇಕು. ಸೊ ಅವ್ರಿಗೆ ಬಾಲ್ ಪಾಸ್ ಮಾಡೋದಾಗಿರ್ಬೋದು. ಸೊ ಯಾವಾಗ ಅದು ಸ್ಟಾಪ್ ಆಗುತ್ತೋ ಅದನ್ನು ಅಲ್ಲಿ ಮಗುವಿಗೆ ಒಂದು ಏನೇ ಒಂದು ನಮ್ಮದು ಇವತ್ತಿಂದು ಅಬ್ಜೆಕ್ಟಿವ್ ಏನಿರುತ್ತೋ ಅದಕ್ಕೆ ತಕ್ಕಂಗೆ, ಇವತ್ತೇನೋ ಪಾರ್ಟ್ಸ್ ಆಫ್ ದ ಬಾಡಿ ಹೇಳು, ಡೇಸ್ ಆಫ್ ದ ವೀಕ್ ಹೇಳು, ಅಥವಾ ಬೇರೆ ಏನೇ ಇರಲಿ ಕೂಡ ಅದನ್ನು ಯಾವ ಮಗುವಿಗೆ ಬಾಲ್ ಇರುತ್ತಲ್ಲ, ಯಾವ ಮಗು ಕೈಯಲ್ಲಿ ಪಾಸ್ ಮಾಡ್ತಾ ಮಾಡ್ತಾ ಹಿಂಗೆ ಬಂದಾಗ ಯಾವ ಮಗುವಿಗೆ ಸ್ಟಾಪ್ ಆಗುತ್ತೆ, ಈ ಮಗುವಿಗೆ ಸ್ಟಾಪ್ ಆಯ್ತು ಅಂದ್ಕೊಂಡ್ರೆ ಈ ಮಗು ಏನು ಮಾಡಬೇಕು, ಆವತ್ತಿಂದ ನಮ್ಮ ಅಬ್ಜೆಕ್ಟಿವ್ ಮೊದಲೇ ಹೇಳಿರ್ತೀವಲ್ಲ ಅದನ್ನೇ ಹೇಳ್ತಕ್ಕಂಥದ್ದು. ಇದು ಸಿಂಪಲ್ ಆಗಿರ್ತಕ್ಕಂಥ ಆ್ಯಕ್ಟಿವಿಟಿ. ಸೊ ಇಲ್ಲಿ ಹೇಳ್ತಾ ಹೋಗ್ತಾರೆ, ಲೆಟ್ ದ ಚಿಲ್ಡ್ರನ್ ಎಂಟರ್ ದ ಕ್ಲಾಸ್ ರೂಮ್ ಮೇಕಿಂಗ್ ದ ಬ್ರಷಿಂಗ್ ಗೆಸ್ಚರ್. ಸೊ ಇವತ್ತು ಬ್ರಷ್ ಮಾಡ್ತಾ ಮಾಡ್ತಾ ಮಕ್ಕಳು ಒಳಗೆ ಬರ್ತಕ್ಕಂಥ ಒಂದು ಆ್ಯಕ್ಟಿವಿಟಿ ಇದೆ. ಇನ್ಸ್ಟ್ರಕ್ಟ್ ದ ಚಿಲ್ಡ್ರನ್ ಟು ಸೇ ಹಾಯ್ ಟೀಚರ್. ಸೊ ಬ್ರಷಿಂಗ್ ಮಾಡ್ತಾ ಮಗು ಹಾಯ್ ಟೀಚರ್ ಅಂತ ಹೇಳ್ಬೋದಾ ಬರಬೇಕು. ಆ್ಯಸ್ ದ ಚೈಲ್ಡ್ ಎಂಟರ್ಸ್ ದ ಕ್ಲಾಸ್ ರೂಮ್, ದ ಟೀಚರ್ ಗ್ರೀಟ್ಸ್ ದ ಚೈಲ್ಡ್ ವಿತ್ ನಮಸ್ತೆ, ಗುಡ್ ಮಾರ್ನಿಂಗ್. ಸೊ ನೋಡಿ, ಇಲ್ಲಿ ನಮ್ಮ ಕಲ್ಚರನ್ನು ಕೂಡ ಬಿಡುತ್ತಾ ಇಲ್ಲ. ಜಸ್ಟ್ ಹಾಯ್ ಹೆಲೋ ಅನ್ನೋದಕ್ಕಿಂತ ನಮಸ್ತೆ ಕೂಡ ಇಲ್ಲಿ ಒಂದು ಗೆಸ್ಚರನ್ನು ನಾವು ನಮ್ಮ ಒಂದು ಕಲ್ಚರಲ್ಲಿ ಹೇಳ್ತಕ್ಕಂಥದ್ದನ್ನು ಕೂಡ ಇಲ್ಲಿ ಯೂಸ್ ಮಾಡಬಹುದು. ದೆನ್ ಕಾಲ್ ಈಚ್ ಚೈಲ್ಡ್ ಬೈ ನೇಮ್ ಆ್ಯಂಡ್ ಆಸ್ಕ್ ಹೌ ಆರ್ ಯು ಟುಡೇ. ಸೊ ಹೇಗಿದೆಯಾ, ಹೌ ಆರ್ ಯು ಟುಡೇ, ಐ ಆಮ್ ಫೈನ್ ಥ್ಯಾಂಕ್ಸ್ ಅನ್ನೋದನ್ನು ರಿಪ್ಲೈ ಮಾಡಬೇಕು ಮಕ್ಕಳು, ಅದನ್ನ ಕೇಳಬೇಕು. ಸೊ ಆಸ್ಕ್ ದ ಚಿಲ್ಡ್ರನ್ ವಾಟ್ ಡೇ ಈಸ್ ಟುಡೇ. ಆಸ್ಕ್ ದ ಚಿಲ್ಡ್ರನ್ ಟು ರೆಸ್ಪಾಂಡ್ ಬೈ ಸೇಯಿಂಗ್ ಟುಡೇ ಈಸ್ ವೆನ್ಸ್ಡೇ. ಸೊ ಈ ಆ್ಯಕ್ಟಿವಿಟಿದು ಇಲ್ಲಿ ವೆನ್ಸ್ಡೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ನಮಗೆ ಡೇ 11ನಲ್ಲಿ ಫ್ರೈಡೇ ಬರುತ್ತೆ. ಸೊ ಟುಡೇ ಈಸ್ ಫ್ರೈಡೇ. ಸೊ ಟುಡೇ ಈಸ್ ಫ್ರೈಡೇ ಅಂತಕ್ಕಂಥದ್ದನ್ನು ಹೇಳಬೇಕು ಮಕ್ಕಳು. ಸೊ ನೆಕ್ಸ್ಟ್, ಆಸ್ಕ್ ದ ಚಿಲ್ಡ್ರನ್ ಫಾರ್ಮ್ ಅ ಸರ್ಕಲ್ ಇನ್ ದ ಕ್ಲಾಸ್ ರೂಮ್ ಮಾರ್ಚಿಂಗ್ ಫಾಸ್ಟ್ ಸೇಯಿಂಗ್ ಲಿಟಲ್ ಬೇಬಿ, ಲಿಟಲ್ ಬೇಬಿ. ದ ಟೀಚರ್ ಕ್ಯಾನ್ ಯೂಸ್ ಅ ಡ್ರಮ್ ಟು ಮೇಕ್ ಇಟ್ ಇಂಟ್ರೆಸ್ಟಿಂಗ್. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಬರೋಕ್ಕೆ ಡ್ರಮ್ಮನ್ನು ಕೂಡ ಯೂಸ್ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮಾರ್ಚ್ ಪಾಸ್ ಮಾಡ್ಕೋದ್ರೆ ಏಕ್ ದೋ ತೀನ್, ಏಕ್ ದೋ ತೀನ್ ಅಂತ ಏನು ಯೂಸ್ ಮಾಡ್ತೀವಲ್ಲ ಕದಮ್ ತಾಲ್ ಮಾರ್ಚ್ ಪಾಸ್ ಮಾಡಬೇಕಾದ್ರೆ, ಸೊ ಇಲ್ಲಿ ಲಿಟಲ್ ಬೇಬಿ ಅಂತ ಯೂಸ್ ಮಾಡೋದು. ಸೊ ದಿಸ್ ಈಸ್ ಆ್ಯಕ್ಟಿವಿಟಿ 1. ನೆಕ್ಸ್ಟ್ ಬಲೂನ್ ಟೈಮ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆ್ಯಕ್ಟಿವಿಟಿ ಬಲೂನ್ ಟೈಮ್. ಸೊ ಬಲೂನ್ ಟೈಮಲ್ಲಿ ಏನು ಮಾಡಿದ್ರೆ, ಡಿವೈಡ್ ದ ಚಿಲ್ಡ್ರನ್ ಇಂಟು ಗ್ರೂಪ್ಸ್ ಆಫ್ 4 to 5, ಪ್ರೊವೈಡ್ 1 ಬಲೂನ್ ಟು ಈಚ್ ಗ್ರೂಪ್. ಸೊ ಒಂದೊಂದು ಗ್ರೂಪಿಗೆ ಒಂದೊಂದು ಬಲೂನ್ ಕೊಡಬೇಕು. ಆ ಬಲೂನನ್ನು ಬ್ಲೋ ಮಾಡೋಕ್ಕೆ ಹೇಳಬೇಕು. ಫಸ್ಟ್ ಗ್ರೂಪಲ್ಲಿ ಬ್ಲೋ ಮಾಡಿ, ಟೆಲ್ ದೆಮ್ ಟು ಬ್ಲೋ ಅಪ್ ದ ಬಲೂನ್ ಆ್ಯಂಡ್ ಥ್ರೋ ಇಟ್ ಇನ್ ದ ಏರ್. ಇನ್ಸ್ಟ್ರಕ್ಟ್ ದ ಚಿಲ್ಡ್ರನ್ ದ್ಯಾಟ್ ದ ಬಲೂನ್ ಶುಡ್ ನಾಟ್ ಟಚ್ ದ ಗ್ರೌಂಡ್. ಸೊ ಬಲೂನನ್ನು ಊದಿ ಅದನ್ನು ಗಾಳಿಯಲ್ಲಿ ಹಾರಿಸ್ಬಿಡ್ಬೇಕು. ಸೊ ಆ ಗ್ರೂಪ್ನವ್ರು ಏನು ಮಾಡಬೇಕು, ಸೊ ಇಲ್ಲಿ ಕಲರ್ ಬಲೂನನ್ನು ಯೂಸ್ ಮಾಡೋಣ. ಯಾಕೆ ಅಂದರೆ ಯಾವ ಕಲರ್ ಬಲೂನ್ ಯಾವ ಗ್ರೂಪಿಂದು ಅಂತ ಮಕ್ಕಳಿಗೆ ಗೊತ್ತಾಗೋ ಥರ. ಸೊ ಕಲರ್ ಬಲೂನನ್ನು ಏನು ಮಾಡೋದು, ಬ್ಲೋ ಮಾಡ್ತಕ್ಕಂಥದ್ದು. ಸೊ ಅವರು ಅದನ್ನು ಗಾಳಿಯಲ್ಲಿ ಊದಿ ಆ ಬಲೂನನ್ನು ಏನು ಮಾಡಬೇಕು ಮಕ್ಕಳು, ನೆಲಕ್ಕೆ ಬೀಳಲಾರ್ದಂಗೆ, ಶುಡ್ ನಾಟ್ ಟಚ್ ದ ಗ್ರೌಂಡ್, ನೆಲಕ್ಕೆ ಬೀಳಲಾರ್ದಂಗೆ ನೋಡ್ಕೋಬೇಕು. ಸೊ ಯಾರಾದರೂ ಯಾವ ಗ್ರೂಪಿಂದಾದರೂ ಬಲೂನ್ ನೆಲಕ್ಕೆ ಬಿತ್ತು, ಸೊ ಅವರು ಗೇಮಿಂದ ಆ ಗ್ರೂಪ್ ಔಟ್ ಆಗೋದು. ಸೊ ದಿಸ್ ಈಸ್ ಬಲೂನ್ ಟೈಮ್ ಒಂದು ಆ್ಯಕ್ಟಿವಿಟಿ. ನೆಕ್ಸ್ಟ್ ಬಂದು ಗೆಸ್ಸಿಂಗ್ ಗೇಮ್ ಅಂತ ನೆಕ್ಸ್ಟ್ ಒಂದು ಆ್ಯಕ್ಟಿವಿಟಿ ಇದೆ. ಇಲ್ಲಿ ಸೆಲ್ಫ್ ಅವೇರ್ನೆಸ್, ಡೆವಲಪ್ಮೆಂಟ್ ಆಫ್ ಪಾಸಿಟಿವ್ ಸೆಲ್ಫ್ ಕಾನ್ಸೆಪ್ಟ್, ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಒಂದು ಕಾಂಪಿಟೆನ್ಸಿ ಟು ಟಾಕ್ ಅಬೌಟ್ ಎ ಟಾಪಿಕ್ ಆಫ್ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ ಇರ್ತಕ್ಕಂಥದ್ದು ಅದು ನಾವು ತೋರಿಸ್ತಕ್ಕಂಥ ಒಂದು ಟಾಸ್ಕ್ ಬಗ್ಗೆ ಮಕ್ಕಳು ಹೇಳ್ತಕ್ಕಂಥದ್ದು. ಸೊ ಇಲ್ಲಿ ಗೆಸ್ಸಿಂಗ್ ಗೇಮ್ ಅಂತಂದರೆ ಒಂದು ಏನಪ್ಪ ಮಕ್ಕಳಿಗೆ ಹೇಗೆ ಮಾಡಿಸೋದು ಅಂದರೆ, ಒಂದು ಫ್ಲ್ಯಾಶ್ ಕಾರ್ಡ್. ಫ್ಲ್ಯಾಶ್ ಕಾರ್ಡಲ್ಲಿ ಏನೋ ಒಂದು ಚಿತ್ರ ಇರುತ್ತೆ ಅಂದ್ಕೊಳ್ರಿ. ಇಲ್ಲಿ ಮ್ಯಾಂಗೋ ಒಂದು ಪಿಕ್ಚರ್ ಇರುತ್ತೆ. ಸೊ ಓಕೆನಾ, ಇವಾಗ ನಾನು ಫುಡ್ ಅಂತ ಇರೋದ್ರಿಂದ ಅದನ್ನೇ ತೊಗೊತೀನಿ. ಸೊ ಮ್ಯಾಂಗೋ ಪಿಕ್ಚರಲ್ಲಿ ನಾವೇನು ಮಾಡಬೇಕು, ಅದನ್ನು ಹೈಡ್ ಮಾಡಿರ್ಬೇಕು. ಫಸ್ಟ್ ಪಿಕ್ಚರ್ನ ಬೇರೆ ಇನ್ನೊಂದು ಕಾರ್ಡಿಂದ ಹೈಡ್ ಮಾಡಿ ನಿಧಾನಕ್ಕೆ ಸ್ಲೋಲಿ ಆ ಕಾರ್ಡನ್ನು ಡೌನ್ ಮಾಡ್ತಾ ಬರಬೇಕು. ಆವಾಗ ಮಗು ಅದು ಏನಿರ್ಬೋದು ಅಂತ ಗೆಸ್ ಮಾಡೋದು. ಸೊ ನಿನಗೇನು ಇಷ್ಟ, ಇದು ಇಷ್ಟನಾ, ಇಲ್ಲಿ ನಾವು ಆ್ಯನಿಮಲ್ ತೊಗೋಬಹುದು. ಸೊ ಬೇರೆ ಏನೇ ಒಂದು ಇದನ್ನು ಯೂಸ್ ಮಾಡಿಕೊಂಡು ನಾವು ಮಕ್ಕಳಿಗೆ ಈ ಆ್ಯಕ್ಟಿವಿಟಿಯನ್ನು
ಮಾಡ್ಬೋದಾಗಿದೆ ಗೆಸ್ಸಿಂಗ್ ಗೇಮನ್ನು. ಸೊ ನೆಕ್ಸ್ಟ್ ಪೀರಿಯಡ್ ಟು ಮೈ ಟೈಮ್. ಸೊ ಮೈ ಟೈಮಲ್ಲಿ ಕಾರ್ನರ್ಸ್ಗೆ ಹೋಗ್ತಾರೆ ಮಕ್ಕಳು. ಹಾಗೆ ಬೇಸಿಕ್ ನ್ಯೂಮರಿಕಲ್ ನಾಲೆಜಲ್ಲೂ ಕೂಡ ಡಿಸೈನ್ಸ್ ಎನ್ವಿರಾನ್ಮೆಂಟ್ ಕಂಪ್ಲೀಟಿಂಗ್ ಡಿಸೈನ್ಸ್ ಅಂತಕ್ಕಂಥ ಆ್ಯಕ್ಟಿವಿಟಿ ಇದೆ. To complete the activity, to this activity, we need pencils, erasers, menders, and apple, bananas, oranges, pears, and lightning stripes of various fruits, square, rectangle, circular, cut shapes. ಇಲ್ಲಿ ಪೆನ್ಸಿಲ್, ಎರೇಸರ್, ಮೆಂಡರ್ ಅಥವಾ ಆರ್ ಅಂತ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸೊ ನೆಕ್ಸ್ಟ್ ಏನು ಬೇಕಾದರೂ ನಾವು ಯೂಸ್ ಮಾಡ್ಬೋದು. ಸೊ ಟೇಕ್ ಫ್ರೂಟ್ಸ್, ಅರೇಂಜ್ ಇನ್ ಎ ಲೈನ್, ಲೆಟ್ ದಿಸ್ ಟು ಬಿ ದ ಆರ್ಡರ್. banana apple banana apple banana apple, or apple apple banana apple apple banana. Encourage children to recognize the pattern in which fruits are arranged. Ask the children to arrange the fruits following the same design. In this way, it is said to create design following ಪ್ಯಾಟ್ರನ್ ಅಂತ ಒಂದು ನೆಕ್ಸ್ಟು ಮಕ್ಕಳಿಗೆ ಇದೊಂದು ಥೀಮೇ ಇದೆ, ಪ್ಯಾಟ್ರನ್ ಅಂತಕ್ಕಂಥದ್ದು. ಸೊ ಅದಕ್ಕೆ ಇವಾಗೇ ವಿದ್ಯಾಪ್ರವೇಶದಲ್ಲಿ ಮಕ್ಕಳನ್ನು ರೆಡಿ ಮಾಡ್ತಕ್ಕಂಥದ್ದು. ಸೊ ಏನು ಮಾಡಬೇಕಿಲ್ಲಿ, ಆ್ಯಪಲ್ ಬನಾನಾ ಅನ್ನೋದ್ರೂ ಇಡ್ಬೋದು ನಾವು ಇಲ್ವಾ. ಸೊ ಎರೇಸರ್, ಪೆನ್ಸಿಲ್, ಎರೇಸರ್ ಇದಂತೂ ನಮ್ಮ ಕ್ಲಾಸ್ ರೂಮಲ್ಲಿ ಸಿಗುತ್ತಲ್ವಾ, ಎರೇಸರ್ ಪೆನ್ಸಿಲ್. ಸೊ ಇದನ್ನು ಐಡೆಂಟಿಫೈ ಹೇಳಬೇಕು ಮಗು, ಜಸ್ಟ್ ನೋಡೋದಲ್ಲ. ಎರೇಸರ್ ಪೆನ್ಸಿಲ್. ಸೊ ವಾಟ್ ವಿಲ್ ಬಿ ದ ನೆಕ್ಸ್ಟ್? ಎರೇಸರ್ ಪೆನ್ಸಿಲ್ ಅಗೇನ್, ಆರ್ ಎರೇಸರ್ ಪೆನ್ಸಿಲ್. ನೋಡಿ ನೆಕ್ಸ್ಟ್ ಎರೇಸರ್ ಪೆನ್ಸಿಲ್. ಸೊ 3 ಸೆಟ್ ಆದರೂ ಇಡಬೇಕು, ಯಾಕಂದರೆ ಮಗುಗೆ ಈಸಿಯಾಗಿ ನೆಕ್ಸ್ಟನ್ನು ಗೆಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ವಾಟ್ ವಿಲ್ ಬಿ ದ ನೆಕ್ಸ್ಟ್? ಎರೇಸರ್ ಪೆನ್ಸಿಲ್. ನೀವು ಏನನ್ನಾದರೂ ಯೂಸ್ ಮಾಡ್ಕೊಳ್ಳಿ ಟೀಚರ್ಸ್. ನೋಡಿ ಇಲ್ಲಿರೋ ಆ್ಯಕ್ಟಿವಿಟಿ, ಇನ್ನೊಂದನ್ನು ನೆನ್ಪಿಟ್ಕೊಳ್ಳಿ ಯಾವಾಗಲೂ. ಆ್ಯಕ್ಟಿವಿಟಿ ಅಥವಾ ಥಿಂಗ್ಸು, ಅಯ್ಯೋ ಇದನ್ನೇ ಯೂಸ್ ಮಾಡಬೇಕಾ? ನೋ, ಇಲ್ಲಿ ಆ ಥರದ್ದೇನು ಇಲ್ಲ. ಸೊ ಏನು ಹಾಗಿದ್ರೆ ಏನು ಮಾಡಬೇಕು? ಯು ಹ್ಯಾವ್ ಟು ರೀಚ್ ದಿಸ್ ಕಾಂಪಿಟೆನ್ಸಿ. ನೀವು ಇಲ್ಲಿ ಒಂದು ಕಾಂಪಿಟೆನ್ಸಿ ಏನು ಕೊಟ್ಟಿದ್ದಾರೆ? ಐಡೆಂಟಿಫೈ ಆ್ಯಂಡ್ ಕಂಪ್ಲೀಟಿಂಗ್ ಡಿಸೈನ್ಸ್, ಎನ್ವಿರಾನ್ಮೆಂಟ್ ಅವೇರ್ನೆಸ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ, ಇಲ್ಲಿ ಆಲ್ರೆಡಿ ಮಗುವಿಗೆ ನಮ್ಮ ಸುತ್ತ ಇರತಕ್ಕಂತಹ ವಸ್ತುಗಳನ್ನು ಉಪಯೋಗಿಸ್ಕೊಂಡು, ಸೊ ಪ್ಯಾಟ್ರನ್ ಅನ್ನೋದು ಹೀಗಿರುತ್ತೆ, ಅನ್ನೋದು ಹಿಂಗಿರುತ್ತೆ ಅನ್ನೋದು. ಯಾಕಂದರೆ ಫ್ಯೂಚರಲ್ಲಿ ಮಕ್ಕಳಿಗೆ ಈ ಪ್ಯಾಟ್ರನ್ ಅನ್ನೋದು ನಂಬರ್ಸಲ್ಲಿ ತುಂಬ ಬರುತ್ತೆ. ಹಾಗಾಗಿ ಮಗಳಿಗೆ ಪ್ಯಾಟ್ರನ್ ಅನ್ನೋ ಕಾನ್ಸೆಪ್ಟನ್ನು ಮೂಡಿಸ್ಲಿಕ್ಕೆ ಇದೊಂದು ಬೇಸಿಕ್ ಒಂದು ಆಟ ಆಗಿರೋದ್ರಿಂದ. ಸೊ ಅವ್ರು ಹೇಳ್ತಾರೆ ಇಲ್ಲಿ ಸಿಂಪಲ್ ಫಾಲೋಯಿಂಗ್ ಸಿಂಪಲ್ ಪ್ಯಾಟ್ರನ್ ಯೂಸಿಂಗ್ ಶೇಪ್ಸನ್ನು ಯೂಸ್ ಮಾಡ್ಕೊಳ್ರಿ. ದಿಸ್ ಈಸ್ ಹೌ ಫ್ಲವರ್ಸ್, ಲೀವ್ಸ್, ಟ್ವಿಗ್ಸ್, ಪೆಬಲ್ಸ್, ಸೀಡ್ಸ್ ಆರ್ ಯೂಸ್ ಟು ಮೇಕ್ ಡಿಸೈನ್ಸ್. ಸೊ ಏನು ನಮ್ಮ ಪರಿಸರದಲ್ಲಿ ಏನು ಸಿಗುತ್ತೋ ಅಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ಪ್ಯಾಟ್ರನನ್ನು ಮಾಡೋಣ. ನೆಕ್ಸ್ಟ್ ಪೀರಿಯಡ್ ನಂಬರ್ 4ಅಲ್ಲಿ ಅವೇರ್ನೆಸ್ ಆಫ್ ಸೆಲ್ಫ್ ಆ್ಯಂಡ್ ಅದರ್ಸ್, ಅವರಲ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ವೊಕ್ಯಾಬುಲರಿ ಡೆವಲಪ್ಮೆಂಟ್ ಕೂಡ ಇದೆ. ಸೊ ಏನು ಅಭಿನಯ ಗೀತೆ, ಮೈ ಫ್ಯಾಮಿಲಿ ಅಂತ ಒಂದು ಅಭಿನಯ ಗೀತೆ. ಸೊ ಇಲ್ಲೊಂದು ಅಭಿನಯ ಗೀತೆ ಇದೆ. ಫಾದರ್ಸ್ ಫಾದರ್, ಗ್ರ್ಯಾಂಡ್ ಫಾದರ್ಸ್ ವೈಫ್ ಈಸ್ ಗ್ರ್ಯಾಂಡ್ ಮದರ್, ಐ ಆಮ್ ಗ್ರ್ಯಾಂಡ್ ಮದರ್ಸ್ ಗ್ರ್ಯಾಂಡ್ ಸನ್, ಎವ್ರಿ ಒನ್ಸ್ ಐಸ್ ಆನ್ ಮೀ. Father's uncle, father's sister, mother-in-law, mother's singer aunt, everyone's eyes are on me. ಸೊ ಇದನ್ನು ಡೆವಲಪ್ ಇನ್ನೊಂದಿಷ್ಟು ಬೇಕಿದ್ರೆ ನಾವು ಮತ್ತೆ ಮಾಡಬಹುದು, ಅಂದರೆ ಬೇರೆ ಬೇರೆ ರಿಲೇಷನ್ಶಿಪ್ಸ್ನ ಮಾಡಬಹುದು ಇದರಲ್ಲಿ. ಸೊ ನೆಕ್ಸ್ಟ್ ಪೀರಿಯಡ್ ನಂಬರ್ 5ಅಲ್ಲಿ ಏನಿದೆ? ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಇದೆ, ವೊಕ್ಯಾಬುಲರಿ ಡೆವಲಪ್ಮೆಂಟ್, ಪ್ರಿಡಿಕ್ಟಿಂಗ್ ವರ್ಕಿಂಗ್ ಕೋಆಪ್ರೇಟಿವ್ಲಿ ವಿತ್ ಟೀಮ್ ಮೆಂಬರ್ಸ್. ಸೊ ಫೈಂಡ್ ಮೀ ಅಂತ ಕೊಟ್ಟಿದ್ದಾರೆ ಆ್ಯಕ್ಟಿವಿಟಿ, ಫೈಂಡ್ ಮೀ. ಸೊ ಅಬ್ಜೆಕ್ಟಿವ್ ಏನು? ಕ್ರಿಯೇಟ್ ಆ್ಯನ್ ಅಪ್ರಾಪ್ರಿಯೇಟ್ ವರ್ಡ್ ಟು ಡೆವಲಪ್ ಟೀಮ್ ಸ್ಪಿರಿಟ್, ಟು ಲಿಸನ್ ಆ್ಯಂಡ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಕೇರ್ಫುಲಿ, ಟು ಡೆವಲಪ್ ವೊಕ್ಯಾಬುಲರಿ. ಮಟೀರಿಯಲ್ಸ್ ಏನು ಬೇಕು? ಪಿಕ್ಚರ್ಸ್ ಆಫ್ ಫೆಮಿಲಿಯರ್ ಆಬ್ಜೆಕ್ಟ್ಸ್, animals, birds. Place small stripes of images in a box. Call the children in the class one by one and ask them to pick up one of the pictures in the box. Place flash stripes of images in the box. ಒಂದು ಬಾಕ್ಸಲ್ಲಿ
ಫ್ಲ್ಯಾಶ್ ಕಾರ್ಡ್ಸ್ ಇಡಬೇಕು. ಕಾಲ್ ದ ಚಿಲ್ಡ್ರನ್ ಇನ್ ದ ಕ್ಲಾಸ್ ಒನ್ ಬೈ ಒನ್, ಒಬ್ಬೊಬ್ಬರನ್ನೇ ಕರಿಬೇಕು. ಆಸ್ಕ್ ದೆಮ್ ಟು ಪಿಕ್ ಒನ್ ಆಫ್ ದ ಪಿಕ್ಚರ್ ಇನ್ ದ ಬಾಕ್ಸ್ ಆ್ಯಂಡ್ ಸೇ ಇಟ್ಸ್ ನೇಮ್. ಒಂದು ಬಾಕ್ಸಲ್ಲಿ ಅದ್ರ ಏನಿರುತ್ತೆ ಅಂತ ತಗೊಳ್ಳೋದು, ಹೇಳೋದು. ಡಿಸ್ಕಸಿಂಗ್ ವಿತ್ ದ ಚಿಲ್ಡ್ರನ್ ಅಬೌಟ್ ದ ಪಿಕ್ಚರ್ಸ್ ದೇ ಹ್ಯಾವ್ ಐಡೆಂಟಿಫೈಡ್. ಕಂಟಿನ್ಯೂ ದ ಆ್ಯಕ್ಟಿವಿಟಿ ಇನ್ ಅ ಸಿಮಿಲರ್ ಮ್ಯಾನರ್. ಎಲ್ಲ ಮಕ್ಕಳಿಗೂ ಅವಕಾಶ ಸಿಗಬೇಕು. ಯಾರನ್ನು ಬಿಡಲಾರ್ದಂಗೆ. ಪ್ರತಿ ಮಗುನೂ ಹೆಸಿಟೇಟ್ ಮಾಡ್ಕೊಡ್ತಿರ್ತಾರೆ ಕೆಲವರು, ಅಯ್ಯೋ ನಾನು ತಪ್ಪು ಹೇಳ್ತೀನಾ ಅಂತ ಭಯ ಇರುತ್ತೆ. ಅಂಥ ಮಕ್ಕಳನ್ನು ಕೂಡ ಮುಂದೆ ಕರ್ಕೊಂಡು ಬಂದು ಈ ಥರದ ಆ್ಯಕ್ಟಿವಿಟಿನ ಮಾಡಬೇಕು. ಇನ್ನು ಗೇಮ್ ಏನಿದೆ ಅಂದರೆ ಕ್ಯಾಚ್ ದ ಬಾಲ್, ಗ್ರಾಸ್ ಮಸಲ್ ಮೋಟರ್ ಸ್ಕಿಲ್ಸ್ ಡೆವಲಪ್ಮೆಂಟ್, ಆರ್ಮ್ ಆ್ಯಂಡ್ ಲೆಂತ್ ಸ್ಟ್ರೆಂತ್ ಡೆವಲಪ್ಮೆಂಟ್. ಎಕ್ವಿಪ್ಮೆಂಟ್ ರಿಕ್ವೈರ್ಸ್ ಫುಟ್ಬಾಲ್ ಆರ್ ವಾಲಿಬಾಲ್. ಮೇಕ್ ಟೂ ಚಿಲ್ಡ್ರನ್ ಸ್ಟ್ಯಾಂಡ್ ಬ್ಯಾಕ್ ಟು ಬ್ಯಾಕ್, ಪಾಯಿಂಟ್ ದೆಮ್ ಟು ಪಾಸ್ ದ ಫುಟ್ಬಾಲ್ ಟು ಈಚ್ ಅದರ್. ಸೊ ಬ್ಯಾಕ್ ಟು ಬ್ಯಾಕ್ ನಿಂತ್ಕೊಂಡು ಒಬ್ರಿಗೊಬ್ರು ಪಾಸ್ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾರೆ. ಹೇಗೆ ಗೊತ್ತಿಲ್ಲ ಇದು. ನೆಕ್ಸ್ಟ್ ಪೀರಿಯಡಲ್ಲಿ ಏನಿದೆ ಅಂದರೆ ತೆನಾಲಿ ರಾಮಕೃಷ್ಣ ಆ್ಯಂಡ್ ದ ಪಾಟ್. ತೆನಾಲಿ ರಾಮಕೃಷ್ಣ ಆ್ಯಂಡ್ ಪಾಟ್ ಪಪೆಟ್ ಮಟೀರಿಯಲ್ಸ್ ಯೂಸ್ ಮಾಡಿಕೊಂಡು ಈ ಒಂದು ಸ್ಟೋರಿನ ಹೇಳೋದು. ದ ಲಾಸ್ಟ್ ಸೆಷನ್ ಈಸ್ ಸಿ ಯು ಅಗೇನ್. ರಿಪೀಟ್ ಆ್ಯಂಡ್ ರಿಕಾಲ್ ದ ಆ್ಯಕ್ಟಿವಿಟೀಸ್ ಆರ್ ಫೌಂಡ್ ಆನ್ ದಿಸ್ ಡೇ. ಸೊ ಇಷ್ಟು ಡೇ 11ಅಲ್ಲಿ ಮಾಡ್ತಕ್ಕಂಥ ಆ್ಯಕ್ಟಿವಿಟೀಸ್. ಥ್ಯಾಂಕ್ ಯು ಟೀಚರ್ಸ್.